ಗರ್ಭದಲ್ಲಿನ ಮಗುವಿಗೆ ಜನನಕ್ಕೂ ಮೊದಲೇ ನೀಡುವ ಸಂಸ್ಕಾರವನ್ನ ಗರ್ಭ ಸಂಸ್ಕಾರ ಎನ್ನುತ್ತಾರೆ. ಹುಟ್ಟುವ ಮೊದಲೇ ಕಂದನಿಗೆ ನೀಡುವ ಈ ಸಂಸ್ಕಾರವನ್ನ ಹೇಗೆ, ಯಾವಾಗ ಮಾಡ್ತಾರೆ, ಇದೆಷ್ಟು ಅತ್ಯವಶ್ಯಕ, ಈ ಕುರಿತಂತೆ ತಜ್ಞ ವೈದ್ಯರು ನೀಡಿರುವ ಮಾಹಿತಿ ಇಲ್ಲಿದೆ ನೋಡಿ. ಜನನಕ್ಕೂ ಮೊದಲೇ ಭ್ರೂಣಕ್ಕೆ ಗರ್ಭ ಸಂಸ್ಕಾರ. ಹುಟ್ಟುವ ಮೊದಲೇ ಕಂದನಿಗೆ ನೀಡುವ ಸಂಸ್ಕಾರ. ಗರ್ಭ ಸಂಸ್ಕಾರ ಹೇಗೆ, ಯಾವಾಗ ಮಾಡುತ್ತಾರೆ ಗೊತ್ತಾ? ತಾಯಿಯ ಗರ್ಭದಲ್ಲಿಯೇ ಮಗುವಿಗೆ ಸಂಸ್ಕಾರ ನೀಡೋದು ಹೇಗೆ? ಪ್ರತಿ ತಾಯಿಗೆ ಮಗುವಿನ ಜನನ ಎನ್ನುವುದು ಬದುಕಿನ ಅತಿ ಮಹತ್ವದ ಘಟ್ಟ. ತನ್ನದೇ ರಕ್ತ ಹಂಚಿಕೊಂಡು ಇನ್ನೊಂದು ಜೀವಕ್ಕೆ ಜೀವ ನೀಡಿ ಸಲಹುವ ಶಕ್ತಿ ಇರುವುದು ಆಕೆಗೆ ಮಾತ್ರ. ತನ್ನ ಮಗುವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಬೇಕು, ಒಳ್ಳೆಯ ಸಂಸ್ಕಾರ ನೀಡಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಬದುಕುವಂತೆ ಮಾಡಬೇಕು. ಹೀಗೆ ಒಡಲೊಳಗಿನ ಜೀವದ ಭವಿಷ್ಯವನ್ನು ಕಟ್ಟುವ ಕನಸು ಕಾಣುವವಳು ಹೆಣ್ಣು. ಪ್ರಾಪಂಚಿಕ ಅರಿವನ್ನೇ ಹೊಂದಿರದ ಮಗುವಿಗೆ ತಾಯಿಯ ಗರ್ಭದಲ್ಲಿಯೇ ಸಂಸ್ಕಾರವನ್ನು ನೀಡಲಾಗುತ್ತದೆ. ಅದನ್ನೇ ಗರ್ಭ ಸಂಸ್ಕಾರ ಎನ್ನುವುದು. ಆಯುರ್ವೇದ ವಿಧಾನದಲ್ಲಿ ನೀಡುವ ಈ ಗರ್ಭ ಸಂಸ್ಕಾರ ಮಗುವಿನ ಆರೋಗ್ಯಯುತ ಬೆಳವಣಿಗೆಗೆ ಹಾಗೂ ಜೀವನಕ್ಕೆ ಬೇಕಾದ ಸದ್ಗುಣಗಳನ್ನ ತರಬೇತಿ ನೀಡುವುದಾಗಿದೆ. ಈ ಬಗ್ಗೆ ತಜ್ಞ ವೈದ್ಯರಾದ ಡಾಕ್ಟರ್ ಪರಿಮಳ ವಿವರವಾಗಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನಮಸ್ಕಾರ, ಡಾಕ್ಟರ್ ಪರಿಮಳ ದೇವಿ. ಈ ದಿನ ನಾವು ಈ ಗರ್ಭ ಸಂಸ್ಕಾರ ಅಥವಾ ಸಂಸ್ಕಾರ ಅಂದರೆ ಏನು ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ನಿಮ್ಮೆಲ್ಲರ ಜೊತೆಗೆ ಮಾತಾಡಿ. ಗರ್ಭ ಸಂಸ್ಕಾರ ಅನ್ನೋದು ನಾವು ಮೊದಲಿನಿಂದಲೂ ಈ ಸಂಸ್ಕಾರ ಅಂತೆ, ಅವ್ರ ಮನೆಯಲ್ಲಿ ಒಳ್ಳೆ ಸಂಸ್ಕಾರ, ಮಕ್ಕಳಿಗೆ ತುಂಬ ಒಳ್ಳೆಯ ಸಂಸ್ಕಾರದಿಂದ ಬೆಳೆಸಿದ್ದಾರೆ, ಇದನ್ನೆಲ್ಲ ಕೇಳ್ತೀವಿ. ಆದರೆ ಈ ಗರ್ಭ ಸಂಸ್ಕಾರ ಅಂದರೆ ಏನು ಅನ್ನೋದು ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಅದ್ರ ಬಗ್ಗೆ ಎಷ್ಟೋ ಲೇಖನಗಳನ್ನು ನೋಡ್ತಾ ಇದ್ದೀವಿ, ಅದ್ರ ಬಗ್ಗೆ ಡಿಬೇಟ್ಗಳನ್ನು ನೋಡ್ತೀವಿ, ಮತ್ತು ಅದ್ರ ಬಗ್ಗೆ ಮಾತಾಡ್ತಾ ಇರೋ ಜನನು ಚಿಂತಕರನ್ನು ಕೂಡ ನಾವು ಕೇಳಿಸ್ಕೊತಾ ಇದ್ದೀವಿ. ಹೇಗೆ ಕಾಯಿಲೆಗಳು ಎಲ್ಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗ್ತಿದ್ದಾವೆ ಅನ್ನೋದು ಒಂದು ಪ್ರತೀತಿ ಅಲ್ವೇ? ಹಾಗೆ ಗರ್ಭಿಣಿಯರು ಚಿಕಿತ್ಸೆಗಾಗಿ ಬಂದಾಗ ಅವರ ಬೆಳೀತಾ ಇರೋ ಒಂದು ಭ್ರೂಣವೇ ಆಗಲಿ, ಮಗುವೇ ಆಗಲಿ, ಅದು ಆರೋಗ್ಯವಾಗಿದೆಯೇ, ಹೇಗಿದೆ, ಏನು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಕೆಲವು ತೊಂದರೆಗಳು ಕಂಡು ಬರುತ್ತೆ. ಈ ತೊಂದರೆಗಳು ಮೊದಲಿನಿಂದ ಹಾಗೆ ಇದೆಯೋ ಅಥವಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗುತ್ತೋ ಅನ್ನೋದು ಒಂದು ಕಾಕತಾಳೀಯ ಅನ್ಬೋದು. ಯಾಕಂದರೆ ಹೆಚ್ಚಾಗಿ ಬರುತ್ತಿರುವ ಟೆಕ್ನಾಲಜಿಯಿಂದನೂ ಕೂಡ ಕೆಲವು ಕಾಯಿಲೆಗಳು ಮೊದಲೇ ಏನು ಕಂಡುಹಿಡಿತಾ ಇರಲಿಲ್ಲೋ ಆ ಕಾಯಿಲೆಗಳು ಇವು ಕಂಡು ಬರ್ತಿದೆ ಅಂತಲೂ ಅನ್ಬೋದು. ಆದರೆ ಇವೆಲ್ಲವನ್ನು ಮೀರಿ ಈ ಟೆಕ್ನಾಲಜಿ ಇರಲಿ ಅಥವಾ ಅವರು ದಿನ ಇರೋದುವ ದಿನಚರ್ಯ ಆಗಲಿ, ಏನೇ ಆಗಲಿ, ಅದನ್ನೆಲ್ಲ ಮೀರಿ ಒಂದು ಸಂಸ್ಕಾರ ಅನ್ನೋದು ಖಂಡಿತವಾಗ್ಲೂ ನಾವು ಅನುಸರಿಸಲೇಬೇಕು. ಅದೇನಂದರೆ, ಈಗ ಒಂದು ಎಕ್ಸಾಂಪಲ್, ಗಂಡ ಹೆಂಡತಿ ಇವಾಗ ತಾನೇ ಮದುವೆ ಆದವರು ಒಂದು 6 ತಿಂಗಳು 1 ವರ್ಷ ಆದಮೇಲೆ ಮಗು ಬೇಕು ಅಂತ ನಿರ್ಧಾರ ಮಾಡ್ತಾರೆ ದಾಂಪತ್ಯ ಜೀವನದಲ್ಲಿ. ಆ ಟೈಮ್ನಲ್ಲಿ ಏನು ಅಂದರೆ ನಾವು ಕೆಲವು ಒಂದು ಗುಣಗಳನ್ನು ನಾವು ನೋಡಲೇಬೇಕು, ಪರಿಶೀಲಿಸಲೇಬೇಕು. ಅದೇನಪ್ಪ ಅಂದರೆ ಅವರ ಒಂದು ವಯಸ್ಸಿರ್ಬೋದು, ಅವರು ಯಾವ ಒಂದು ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಮತ್ತು ಗರ್ಭಧಾರಣೆ ಮಾಡ್ತಾ ಇದ್ದರೆ ಅವರಿಗೆ ಇದು ಸೂಕ್ತ ಸಮಯವೇ, ಅವರ ಒಂದು ದೈಹಿಕವಾದ ಒಂದು ಆರೋಗ್ಯ ಹೇಗಿದೆ ಅನ್ನೋದು ಬಹಳ ಮುಖ್ಯ. ಏಕೆಂದರೆ ಇವಾಗ ಏನು ಅಂದರೆ ಮಾಡ್ಕೊಳ್ತಾ ಇರೋದು 1 ಮಗು ಅಥವಾ 2 ಮಗು. ಆ ಮಕ್ಕಳುಗಳಿಗೂ ಕೂಡ ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು ಅಂದರೆ ಈ ಬೀಜವನ್ನು ಕೊಡುವ ಗಂಡು ಇರಲಿ ಅಥವಾ ಮೊಟ್ಟೆಯನ್ನು ಕೊಡುವ ಹೆಣ್ಣಿರಲಿ, ಇಬ್ಬರು ಕಡೆಯಿಂದನೂ ಆರೋಗ್ಯ ಇರಲೇಬೇಕು. ಇದಕ್ಕೆ ನಾವು ಫಸ್ಟು ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇದೆಯಾ, ತಿಂಗಳು ಅಥವಾ ಅಲ್ಲೇ ಏನಾದ್ರು ತೊಂದರೆ ಇದೆಯಾ, ಇದನ್ನು ಕಂಡುಹಿಡಿಯಲೇಬೇಕು. ಮತ್ತು ಅವರ ತೂಕ, ದೇಹದ ತೂಕ ಎಷ್ಟಿದೆ. ಸಾಧಾರಣ ಅತಿ ಬೊಜ್ಜಿನ ದೇಹಗಳಲ್ಲಿ ಪ್ರೆಗ್ನೆನ್ಸಿ ಆಗೋದು ಕಷ್ಟ, ಆದರೂ ಕೂಡ ಹಲವಾರು ತೊಂದರೆಗಳು ಕಂಡು ಬರಬಹುದು. ಅಥವಾ ಅತಿ ಕ್ಷೀಣವಂತವಾಗಿ ಅಥವಾ ಏನೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರೋ ಹೆಣ್ಣುಮಗಳಿದ್ರೂ ಕೂಡ ಈ ಒಂದು ಗರ್ಭಧಾರಣೆ ಸಮಯದಲ್ಲಿ ಕಷ್ಟವಾಗಬಹುದು. ಅದಲ್ಲದೆ ಇತ್ತೀಚಿನ ಒಂದು ಆಧುನಿಕ ಜೀವನದಲ್ಲಿ ಹೇಳಬೇಕು ಅಂತಂದರೆ ಇದು ತುಂಬ ವಿಷಾದಕರವಾದ ಸಮಸ್ಯೆ ಅನ್ಬೋದು. ಸ್ಮೋಕಿಂಗ್ ಹೆಣ್ಮಕ್ಳಲ್ಲೂ ಕಂಡು ಬರ್ತಾ ಇದೆ, ಮತ್ತು ಆಲ್ಕೋಹಾಲ್ ಅನ್ನೋದು ಒಂದು ಸ್ವೇಚ್ಛೆಯ ಒಂದು ಜೀವನದಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಸೊ ಇವೆಲ್ಲ ಗುಣಗಳನ್ನು ನಾವು ಒಂದೊಂದಾಗಿ ಪರಿಶೀಲಿಸಿ ಅವರಿಗೆ ನಾವು ಗೈಡ್ ಮಾಡಲೇಬೇಕು. ಅದು ಅವರಿಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡಬಹುದು ನಾವು ಹೇಳುವಾಗ. ಆದರೆ ಯಾರಿಗೆ ಬೇಡ, ಆರೋಗ್ಯವಾಗಿರೋ ಮಗು ಬೇಕು, ಮುದ್ದಾಗಿರೋ ಮಗು ಬೇಕು, ಮತ್ತು ಮಗು ತುಂಬ ಇಂಟೆಲಿಜೆಂಟಾಗಿ ಬೆಳಿಬೇಕು. ಇಂಥದ್ದೆಲ್ಲ ಬೇಕು ಅಂದರೆ ಈ ಸಂಸ್ಕಾರಗಳನ್ನು ನಾವು ಪಾಲಿಸಲೇಬೇಕು. ಯಾವಾಗ ಹೆಣ್ಣು ತನ್ನ ಗರ್ಭ ಧರಿಸುವಿಕೆಯನ್ನ ಖಚಿತಪಡಿಸಿಕೊಳ್ಳುತ್ತಾಳೋ ಆಗಿನಿಂದಲೇ ಗರ್ಭ ಸಂಸ್ಕಾರದ ಹಂತಗಳು ಆರಂಭವಾಗುತ್ತವೆ. ಗರ್ಭ ಸಂಸ್ಕಾರ ಎಂದರೆ ಗರ್ಭದಲ್ಲಿರುವ ಮಗುವಿಗೆ ವಿವಿಧ ಹಂತಗಳಲ್ಲಿ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಬೇಕಾದ
ಬೇಕಾದ ಗುಣಗಳನ್ನ ಅಡಿಪಾಯದ ರೀತಿಯಲ್ಲಿ ಮಗುವಿನ ಗ್ರಹಿಕೆಗೆ ಬರುವಂತೆ ಮಾಡುವುದು. ಯಾಕೆಂದರೆ ಪ್ರತಿ ಮಗು ತಾಯಿಯ ಗರ್ಭದಲ್ಲಿರುವಾಗ ಅಗಾಧ ಪ್ರಮಾಣದಲ್ಲಿ ಗ್ರಹಿಸುವ ಶಕ್ತಿ ಮತ್ತು ನೆನಪಿನ ಶಕ್ತಿಯನ್ನು ಹೊಂದಿರುತ್ತದೆ. ಈ ಬಗ್ಗೆ ವಿಜ್ಞಾನಿಗಳು ಕೂಡ ಕಂಡುಕೊಂಡಿದ್ದಾರೆ. ಸಾಮಾನ್ಯವಾಗಿ ಗರ್ಭಧಾರಣೆಯಾಗಿ 3ನೇ ತಿಂಗಳ ಬಳಿಕ ಗರ್ಭ ಸಂಸ್ಕಾರದ ಪ್ರಕ್ರಿಯೆಗಳನ್ನು ನೀಡಲಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸ. ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಹೆಣ್ಣು ಅನೇಕ ದೈಹಿಕ ಬದಲಾವಣೆಗಳ ಜೊತೆಗೆ ಒಂದಷ್ಟು ಮಾನಸಿಕ ಒತ್ತಡ, ಬೆನ್ನು ನೋವು, ಕಿರಿಕಿರಿಗಳನ್ನು ಅನುಭವಿಸುತ್ತಾಳೆ. ಹೀಗಾಗಿ ಯೋಗ ಮತ್ತು ಪ್ರಾಣಾಯಾಮ ಗರ್ಭಾವಸ್ಥೆಯ ಸಮಯದಲ್ಲಿ ಹೆಚ್ಚು ಉಪಯುಕ್ತವಾಗಿದೆ. ಗರ್ಭ ಸಂಸ್ಕಾರದಲ್ಲಿ ಮೊದಲು ಇದೇ ಅಭ್ಯಾಸವನ್ನ ಹೇಳಿಕೊಡಲಾಗುತ್ತದೆ. ವ್ಯಾಯಾಮದ ಅಭ್ಯಾಸದಿಂದಾಗಿ ಮುಖ್ಯವಾಗಿ ಬೆನ್ನು ಹುರಿಯನ್ನು ಬಲಗೊಳಿಸಿ ಇಡೀ ದೇಹಕ್ಕೆ ಆರಾಮದಾಯಕ ಅನುಭವವನ್ನ ನೀಡುತ್ತದೆ. ಯಾವ ತಿಂಗಳಿನಲ್ಲಿ ಯಾವ ರೀತಿಯ ಯೋಗವನ್ನು ಮಾಡಬೇಕು ಎನ್ನುವುದನ್ನ ಗರ್ಭ ಸಂಸ್ಕಾರದಲ್ಲಿ ಕಲಿಯಬಹುದಾಗಿದೆ. ಇನ್ನು ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮಾನಸಿಕ ಒತ್ತಡ ದೂರವಾಗಿ ಮನಸ್ಸು ಪ್ರಫುಲ್ಲವಾಗುತ್ತದೆ. ದೀರ್ಘ ಉಸಿರಾಟದ ಪ್ರಾಣಾಯಾಮಗಳು ಹೆಚ್ಚಿನ ಆಮ್ಲಜನಕದ ಉತ್ಪಾದನೆಗೆ ಕಾರಣವಾಗುತ್ತದೆ. ಇದರಿಂದ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿಗೂ ಅಗತ್ಯ ಆಮ್ಲಜನಕ ದೊರೆಯುತ್ತದೆ. ಇನ್ನು ಗರ್ಭ ಸಂವಾದ. ತಾಯಿ ಮತ್ತು ಮಗುವಿನ ಬಂಧ ಕರುಳು ಬಳ್ಳಿಯ ಸಂಬಂಧ. ಎಷ್ಟು ಜನ್ಮ ತಾಳಿದರೂ ತಾಯಿಯ ಋಣ ತೀರಿಸಲಾಗದು ಎನ್ನುತ್ತಾರೆ. ಯಾಕೆಂದರೆ ಮಗು ಹುಟ್ಟಿದ ಬಳಿಕ ಎಲ್ಲರೂ ಅದರೊಂದಿಗೆ ಮಾತನಾಡುತ್ತಾರೆ. ಆದರೆ ತಾಯಿಯಾದವಳು ಮಗು ತನ್ನ ಹೊಟ್ಟೆಯಲ್ಲಿರುವಾಗಲೇ ಅದರೊಂದಿಗೆ ಸಂವಹನ ನಡೆಸುತ್ತಾಳೆ. ಅದುವೇ ಗರ್ಭ ಸಂವಾದ. ಧ್ಯಾನಸ್ಥ ಸ್ಥಿತಿಯಲ್ಲಿ ಗರ್ಭಿಣಿಯರು ತಮ್ಮ ಮಗುವಿನ ನೈತಿಕ ಮೌಲ್ಯಗಳನ್ನು ತಿಳಿಸಿಕೊಡುವ ವಿಧಾನ ಈ ಗರ್ಭ ಸಂವಾದ. ಈ ಪ್ರಕ್ರಿಯೆ ಕೇವಲ ಮಗುವಿನೊಂದಿಗೆ ಸಂವಾದ ನಡೆಸುವ ಖುಷಿ ಮಾತ್ರವಲ್ಲ, ಆಂತರಿಕ ಒತ್ತಡ, ಆತಂಕವನ್ನು ನಿವಾರಣೆ ಮಾಡುತ್ತದೆ. ಆದರೆ ಈ ಗರ್ಭ ಸಂವಾದ ಪ್ರಕ್ರಿಯೆಯ ತರಬೇತಿಯನ್ನ ನುರಿತ ವೈದ್ಯರಿಂದ ಮಾತ್ರ ತೆಗೆದುಕೊಳ್ಳೋದು ಉತ್ತಮ. ಇನ್ನು ಮ್ಯೂಸಿಕ್ ಥೆರಪಿ. ಸಂಗೀತ ಎನ್ನುವುದು ಒಂದು ರೀತಿಯ ಥೆರಪಿ. ಎಲ್ಲ ವಯೋಮಾನದವರಿಗೂ ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಸುಲಭ ವಿಧಾನವಾಗಿದೆ. ಇದೇ ಮ್ಯೂಸಿಕ್ ಥೆರಪಿಯನ್ನ ಗರ್ಭ ಸಂಸ್ಕಾರದ ರೂಪದಲ್ಲಿ ಗರ್ಭಿಣಿಯರಿಗೆ ನೀಡಿದಾಗ ಅದು ಮಗುವಿನ ಬೆಳವಣಿಗೆಗೆ ಸಹಾಯಕವಾಗುತ್ತೆ. ಅದು ಹೇಗೆ ಎಂದರೆ, ಸಂಗೀತವು ಮಗುವಿನ ಶಬ್ದ ಗ್ರಹಿಸುವಿಕೆಯನ್ನ ವೃದ್ಧಿಸುತ್ತದೆ, ಜೊತೆಗೆ ಮೆದುಳಿನ ಬೆಳವಣಿಗೆಗೆ ಸಹಕಾರಿ. ಸಂಗೀತದಲ್ಲಿನ ಕೆಲವು ರಾಗಗಳು ಮಗುವಿನ ಉತ್ತಮ ಶಾರೀರಿಕ ಬೆಳವಣಿಗೆಗೂ ಸಹಕಾರಿ. ಹೀಗಾಗಿ ಸಂಗೀತ ಆಲಿಸುವುದು ಗರ್ಭದಲ್ಲಿನ ಮಗುವಿಗೆ ನೀಡುವ ಉತ್ತಮ ಥೆರಪಿಯಾಗಿದೆ. ಇನ್ನು ಮಂತ್ರ ಥೆರಪಿ. ಆಧ್ಯಾತ್ಮಿಕ ಶಕ್ತಿ ಮತ್ತು ಸುಪ್ತ ಮನಸ್ಸಿನ ಜಾಗೃತಿಗೆ ಮಂತ್ರಗಳ ಪಠಣ ಅತ್ಯುತ್ತಮವಾಗಿದೆ. ಹೀಗಾಗಿ ಹುಟ್ಟುವ ಮಗುವಿಗೆ ಸಂಸ್ಕಾರಯುತ ಶಿಕ್ಷಣ ನೀಡಲು ಗರ್ಭ ಸಂಸ್ಕಾರದಲ್ಲಿ ಕೆಲವು ಆಯ್ದ ಮಂತ್ರಗಳನ್ನು ತಾಯಿಯ ಬಳಿ ಹೇಳಿಸುವ ಮೂಲಕ ಮಗು ಮತ್ತು ತಾಯಿಗೆ ಆಹ್ಲಾದ ಅನುಭವ ಸಿಗುವಂತೆ ಮಾಡಲಾಗುತ್ತದೆ. ಹೀಗಾಗಿ ಗರ್ಭ ಸಂಸ್ಕಾರದಲ್ಲಿ ಮಂತ್ರ ಪಠಣ ಕೂಡ ಒಂದು ಥೆರಪಿಯಂತೆ ಪಡೆಯಬಹುದು. ನಾವು ಇದನ್ನ ನೋಡುವಾಗ ಈ ಕಡೆಗೆ ಗಂಡು ಮಕ್ಕಳಲ್ಲೂ ಕೂಡ ಅವರ ಒಂದು ಹ್ಯಾಬಿಟ್ಸ್ ಹೇಗಿದೆ, ಅವರು ದಿನ ಒಂದೇನಾದ್ರೂ ಸ್ಮೋಕಿಂಗ್ ಮಾಡ್ತಾ ಇರೋರು ಇದ್ದಾರಾ, ಅಥವಾ ಅವರಿಗೆ ಒಂದು ಸಂಸಾರದಲ್ಲಿ ಜವಾಬ್ದಾರಿ ಅನ್ನೋದು ಒಂದು ಏನಾದ್ರು ಇದೆಯಾ, ಇಲ್ಲ ಅಂದ್ರೆ ಒಂಥರ ಅವಾಗ ಯಾವಾಗೋ ಮನೆಗೆ ಬಂದು ಯಾವಾಗೋ ಹೋಗುವಂಥ ಸ್ವೇಚ್ಛಾಧಿಕಾರದ ಒಂದು ಗಂಡು ಮಗ ಇದ್ದ ಅಂತಂದ್ರೆ ಅವರಿಗೆ ಈ ಹೆಣ್ಣು ಮಗಳು ಪ್ರೆಗ್ನೆನ್ಸಿ ಆದಾಗ ಅವರೆಷ್ಟು ನೋಡ್ಕೋಬಹುದು ಅನ್ನೋ ಒಂದು ಪ್ರಶ್ನೆ ತಾನಾಗೆ ಕಾಡಕ್ಕೆ ಶುರುವಾಗುತ್ತೆ. ಮತ್ತೆ ಅವ್ರು ದಿನ ಸ್ಮೋಕ್ ಮಾಡಿ ಆಲ್ಕೋಹಾಲ್ ಅಂತದೆಲ್ಲ ಉಪಯೋಗಿಸ್ತಾ ಇದ್ರೆ, ಕುಡಿತದ ಚಟ ಇದ್ರೆ, ಖಂಡಿತವಾಗ್ಲೂ ಅದು ತಾಯಿಯ ಮೇಲೂ ಮತ್ತು ಮಗುವಿನ ಮೇಲೂ ಪರಿಣಾಮ ಆಗುತ್ತೆ. ಸೊ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ಗರ್ಭ ಸಂಸ್ಕಾರ ಅನ್ನೋದು ನಾವು ಹೇಗೆ ಮೊದಲಿಂದನೂ ಎಷ್ಟೋ ಸಂಸ್ಕಾರಗಳನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದೀವಿ. ಮಗು ಹುಟ್ಟಿದಾಗ ಒಂದು ನಾಮಕರಣ ಮಾಡೋ ಶಾಸ್ತ್ರ ಇರ್ಬೋದು, ಅಥವಾ ಗರ್ಭಿಣಿಯಾದಾಗ ಒಂದು ಏನಂತೀವಿ ಅವಳಿಗೆ ಸೀಮಂತದ ಒಂದು ಸಂಸ್ಕಾರ ಇರ್ಬೋದು, ಮತ್ತು ಅನ್ನ ಪ್ರಶಾಣಂ ಅಂತಂದು ನಾವು ಅನ್ನ ತಿನ್ನಿಸುವ ಒಂದು ಫಸ್ಟ್ ಇಯರ್ ಮಗುಗೆ ಇರ್ಬೋದು. ಹೀಗೆ ನಾವು ಸಂಸ್ಕಾರಗಳನ್ನು ತುಂಬ ದಿವಸದಿಂದ ನಡೆಸ್ಕೊಂಡು ಬಂದಿದ್ದೀವಿ. ಅದೆಲ್ಲದಕ್ಕೂ ಒಂದು ಅರ್ಥ ಇದೆ. ಅದು ಯಾವುದನ್ನು ಮೂಢನಂಬಿಕೆ ಅಂತ ಹೇಳಕ್ ಬರಲ್ಲ. ಅದನ್ನು ಅರ್ಥ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ರೀತಿಯ ಒಂದು ಅರ್ಥಪೂರ್ಣವಾದ ಒಂದು ಅನುಭವ ಇದೆ ಅಂತ. ಸೊ ನನ್ನ ಒಂದು ಇವತ್ತಿನ ಈ ಹೇಳಿಕೆನಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಣ್ಣು ಗಂಡು ವಿವಾಹವಾದ ನಂತರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಖಂಡಿತವಾಗ್ಲೂ ಗರ್ಭ ಸಂಸ್ಕಾರ ಅನ್ನೋದನ್ನು ಫಾಲೋ ಮಾಡಬೇಕು. ಅವರು ಯಾವಾಗ ಗರ್ಭಧಾರಣೆ ಮಾಡ್ಕೋಬೇಕು ಅಂತಾರೋ ಆವಾಗ ಇವೆಲ್ಲ ಒಂದು ಗುಣಗಳನ್ನು ಅವರು ಪರಿಶೀಲಿಸಿ ತಮ್ಮ ಆರೋಗ್ಯದ ಬಗ್ಗೆ ಅವರಿಗೆ ನಂಬಿಕೆ ಬಂದಾಗ ಅವರು ಮುಂದೆ ಗರ್ಭಧಾರಣೆ ಮಾಡುವ ಒಂದು ನಿರ್ಧಾರ ತಗೋಬೇಕು. ಅದನ್ನು ಕೂಡ ಒಂದು ತುಂಬ ಒಂದು ಸಂತುಷ್ಟವಾದ ಜೀವನದಲ್ಲಿ ಒಂದು ಪ್ರೀತಿಯಿಂದ ಒಂದು ಜವಾಬ್ದಾರಿತವಾಗಿ ಮಾಡ್ಕೊಂಡು ಹೋದಾಗ ಒಂದು ಒಳ್ಳೆಯ ಗರ್ಭದ ಅಂಕುರ ಆಗೇ ಆಗುತ್ತೆ. ಗರ್ಭಧಾರಣೆಯಾಗಿ ಗರ್ಭದ ಅಂಕುರ ಆಗಿ ಅದು 1 ತಿಂಗಳು 2 ತಿಂಗಳು ಅದೇ ಥರ 9 ತಿಂಗಳು ಬೆಳೆಯೋವರೆಗೂ ಸಾಕಷ್ಟು ಮಾಹಿತಿಗಳಿದೆ.
ಅದ್ರ ಬಗ್ಗೆ ನಾವು ಮತ್ತೆ ಮುಂದೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ, ಒಬ್ರಿಗೊಬ್ರು ಅದು ಏನು ಅಂತ ತಿಳಿದು ಅದ್ರ ಬಗ್ಗೆ ಹೆಚ್ಚಿನ ಒಂದು ನಾವು ಸಂಸ್ಕೃತಿಯನ್ನು ಬೆಳೆಸಿ ಒಳ್ಳೆಯ ಮಕ್ಕಳನ್ನು, ಒಳ್ಳೆಯ ಪ್ರಜೆಗಳನ್ನು ಮಾಡೋಣ ಮತ್ತು ನಾವು ಸೃಷ್ಟಿ ಮಾಡೋಣ ಅಂತ ಹೇಳ್ತಾ ಈ ಒಂದು ನನ್ನ ಸಣ್ಣ ಒಂದು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವೆಲ್ಲದರ ಜೊತೆಗೆ ಗರ್ಭ ಸಂಸ್ಕಾರದಲ್ಲಿ ಗರ್ಭಿಣಿಯಾದವಳು ಯಾವ ತಿಂಗಳಿನಲ್ಲಿ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಎಂಥ ಉಡುಪುಗಳನ್ನು ಧರಿಸಿದ್ರೆ ಹಿತವಾದ ಅನುಭವಗಳನ್ನ ಪಡೆಯಬಹುದು, ಹಾಗೂ ಯೋಚನಾ ಲಹರಿ ಯಾವ ರೀತಿ ಇದ್ದರೆ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎನ್ನುವ ಬಗ್ಗೆಯೂ ಹೇಳಲಾಗುತ್ತದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.